ಸಾಮಾಜಿಕ ಶೈಕ್ಷಣಿಕ ಸಹಿತ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಶಕ್ತಿನಗರ ಪದವು ಫ್ರೆಂಡ್ಸ್ ಕ್ಲಬ್ ಇದೀಗ ಸ್ವರ್ಣ ಸಂಭ್ರಮದಲ್ಲಿದ್ದು ಇದನ್ನ ವಿಶೇಷ ನೆಲೆಯಲ್ಲಿ ಆಚರಿಸುವ ಆಶಯದಿಂದ ಪಿಎಫ್ಸಿ ಪರ್ಬ ಎಂಬ ಆಹಾರ ಮೇಳ ಪ್ರದರ್ಶನ ಹಾಗೂ ಮನರಂಜನಾ ಕಾರ್ಯಕ್ರಮ ಶಕ್ತಿನಗರದ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಜನವರಿ 17 ಹಾಗೂ 18ರಂದು ಆಯೋಜಿಸಲಾಗಿದೆ ಎಂದು ಪದವು ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಕುಶಾಲ್ ಕುಮಾರ್ ಕೆ ತಿಳಿಸಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಂಸ್ಥೆಯ ಸ್ವರ್ಣ ಸಂಭ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಫೆಬ್ರವರಿ 13ರಿಂದ 17ರವರೆಗೆ ವಿವಿಧ ಮನರಂಜನಾ ಕಾರ್ಯಕ್ರಮದೊಂದಿಗೆ ನಡೆಯಲಿದೆ. ಪೂರ್ವಭಾವಿಯಾಗಿ ನಡೆಯುವ ಆಹಾರ ಮೇಳವನ್ನ ಜನವರಿ 17ರಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಲಿದ್ದಾರೆ. ಜನವರಿ 18ರಂದು ಸಂಜೆ 7 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಾಧಕ ಶ್ರೇಷ್ಠರನ್ನ ಗೌರವಿಸಲಾಗುತ್ತದೆ ಎಂದರು. ಆಹಾರ ಮೇಳದಲ್ಲಿ ಸುಮಾರು 30ಕ್ಕೂ ಮೇಲ್ಪಟ್ಟು ವಿವಿಧ ಖಾದ್ಯಗಳ ಮಳಿಗೆಗಳು ಹಾಗೂ ಸುಮಾರು 10ಕ್ಕೂ ಮಿಕ್ಕಿದ ವಿವಿಧ ಪ್ರದರ್ಶನ ಆಟದ ಮಳಿಗೆಗಳು ಇರಲಿವೆ. ಮನರಂಜನೆಯ ಅಂಗವಾಗಿ 2 ದಿನ ಸಂಜೆ 4ರಿಂದ ರಾತ್ರಿ 10ರವರೆಗೆ ಸಾರ್ವಜನಿಕರಿಗೆ ಕರೋಕೆ ಸಂಗೀತ, ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನ ಸಹಿತ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪದವು ಫ್ರೆಂಡ್ಸ್ ಕ್ಲಬ್ ಹಾಗೂ ಸ್ವರ್ಣ ಸಂಭ್ರಮ ಸಮಿತಿ ಪದಾಧಿಕಾರಿಗಳಾದ ರವೀಂದ್ರ ರೈ, ಹರೀಶ್ ಕುಮಾರ್, ರವೀಂದ್ರ, ದಿನೇಶ್ ಟಿ, ರಾಮಕೃಷ್ಣ ಭಟ್, ರವಿಚಂದ್ರ ಉಪಸ್ಥಿತರಿದ್ದರು. ದೊಡ್ಡ ದೊಡ್ಡ ಕ್ರಿಕೆಟ್ ಕೂಟಗಳನ್ನ ಆಯೋಜಿಸಿದಂತ ಕೀರ್ತಿ ಪದವು ಫ್ರೆಂಡ್ಸ್ ಕ್ಲಬ್ಗೆ ಇದೆ. ಯಾಕಂತ ಹೇಳಿದ್ರೆ ಉರ್ವದಲ್ಲಿ ಒಂದು ದೊಡ್ಡ ಮ್ಯಾಚ್ ಆಗ್ತದೆ, ತಮಗೆಲ್ಲ ಗೊತ್ತಿರಬಹುದು. ಅದೇ ರೀತಿ ವ್ಯವಸ್ಥಿತವಾದ ಕ್ರಿಕೆಟ್ ಮ್ಯಾಚ್ ಅನ್ನ ಪದವು ಫ್ರೆಂಡ್ಸ್ ಕ್ಲಬ್ ಆಗ 1985ರಿಂದ ನಡೆಸಿಕೊಂಡು ಬಂದಿದೆ. ಆನಂತರ ಶ್ರಮದಾನ ಮೂಲಕ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಪದವು ಫ್ರೆಂಡ್ಸ್ ಕ್ಲಬ್ ಆಯೋಜನೆ ಮಾಡಿಕೊಂಡು ಹತ್ತಿರದ ರಸ್ತೆಗಳ ನಿರ್ಮಾಣ ಎಲ್ಲ ಮಾಡಿದ್ದು ಆ ಕಾಲದಲ್ಲಿ ಪದವು ಫ್ರೆಂಡ್ಸ್ ಕ್ಲಬ್. ಹೆಚ್ಚಿನ ರಸ್ತೆಗಳಿಗೆ ಶ್ರಮದಾನದ ಮೂಲಕ ಅಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರೇ ಜಾಗವನ್ನು ಬಿಟ್ಟುಕೊಟ್ಟದ್ದು ಕೂಡ ಇದೆ. ಆನಂತರ ಎಲ್ಲ ಕೆಲಸ ಆದ ನಂತರ ಶಕ್ತಿನಗರ ಶಾಲೆಗೆ ಒಂದು ವಿಶೇಷವಾದ ಮುತುವರ್ಜಿಯಿಂದ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಕಳೆದ 50 ವರ್ಷಗಳಿಂದ ಕೂಡ ನಿರಂತರವಾಗಿ ಅದನ್ನು ಪ್ರೋತ್ಸಾಹಿಸ ಬಂದಿದ್ದೇವೆ. ಆದ್ರೆ ಕಾಲಘಟ್ಟ ಬದಲಾದ ಹಾಗೆ ಕನ್ನಡ ಮೀಡಿಯಂಗೆ ಶಾಲೆಗೆ ಮಕ್ಕಳು ಬರೋದು ಕಡಿಮೆ ಆಯಿತು. ತೀರಾ ಕಡಿಮೆ ಆಗುವಾಗ ಒಂದು 150-160 ಮಕ್ಕಳಾದಾಗ ಶಾಲೆಯನ್ನು ಮುಚ್ಚುವಂತ ಪರಿಸ್ಥಿತಿ ಬಂತು. ಆಗ ಪದವು ವಿಶೇಷವಾದ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ನಾವು ಒಂದು 50ನೇ ವರ್ಷದ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ನಾವು ಹೊರಟದ್ದು. ಹಾಗಾಗಿ ನಮ್ಮ ತಲೆಗೆ ಬಂದದ್ದು ಪುತ್ತೋಳಿ ಪರ್ಬ ಅಂತೇಳಿ, PFC ಪುತ್ತೋಳಿ ಪರ್ಬ ಅಂತೇಳಿ. ಇದು ಬರೀ ಫುಡ್ ಫೆಸ್ಟಿವಲ್ ಅಲ್ಲ, ಇದರಲ್ಲಿ ಫುಡ್ ಫೆಸ್ಟಿವಲ್ ಒಂದು ಅಂಗ. ಇದರಲ್ಲಿ ಬೇರೆ ಬೇರೆ ಮನರಂಜನಾ ಕಾರ್ಯಕ್ರಮಗಳು ಇದರಲ್ಲಿ ಇರ್ತದೆ. ಒಂದು ರೀತಿಯಲ್ಲಿ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡಿ ಮಾಡುವಂತ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಮ್ಮ ವಾರ್ಷಿಕೋತ್ಸವ ಎಲ್ಲ ಮಾಡುವಾಗ ಜನಗಳು ಬರ್ತಾರೆ, ನಾಟಕ ನೋಡ್ತಾರೆ, ಹೋಗ್ತಾರೆ. ಅಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುವುದಿಲ್ಲ, ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುವುದಿಲ್ಲ. ಇಲ್ಲಿ ಆ ರೀತಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೊಂದು ಒಳಗೊಂಡು ಮಾಡುವ ಅಂತ ಹೇಳಿ ನಾವು ಹೊರಟ ಕಾರ್ಯಕ್ರಮ ಇದು. ಇದೇ ಬರುವ ಶನಿವಾರ 17 ಮತ್ತು 18ಕ್ಕೆ ನಾವು ಶಕ್ತಿನಗರದ ಪ್ರೌಢಶಾಲಾ ಮೈದಾನದಲ್ಲಿ ಇಟ್ಕೊಂಡಿದ್ದೇವೆ. ಆ ದಿವಸ 17ನೇ ತಾರೀಕಿಗೆ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮತ್ತು ನಮ್ಮ ಸ್ಥಳೀಯ ಗಣ್ಯರು ಸೇರಿ ಒಂದು ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ. 18ನೇ ತಾರೀಕಿಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ವರ್ಣ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಾನ್ಸನ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಹಾಗೆ ಅತಿಥಿಗಳಾಗಿ ದೈಜಿ ವಳ್ಳ, ಶ್ರೀತ ವಾಲ್ಟರ್ ನಂದಡಿಕೆ, ಹಾಗೆ ಮಂಗಳೂರು ಕೆಥೋಲಿಕ್ ಡಯಾಸಿಸ್ ನ PRO ಶ್ರೀತ ರಾಯ್ ಕ್ಯಾಸ್ತಲಿನೋ, ಖ್ಯಾತ ಭಾಗವತರು, ಯಕ್ಷಗಾನ ಪಟ್ಲ ಫೌಂಡೇಶನ್ ನ ಸತೀಶ್ ಪಟ್ಲ, ದಯಾನಂದ್ ಕತ್ತ ಸರ್, ರಮೇಶ್ ನಾಯ್ಕ್, ರತ್ನಾಸ್ ವೆಂಗೇಟ್, ಪುರುಷೋತ್ತಮ್ ಭಟ್ ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್, ಹಾಗೆ ಎಡ್ವಿನ್ ಕುವೆಟ್, ಕೇಶವ್ ಎಸ್, ದೇವಾನಂದ್, ಅಶ್ವಿತ್ ಕೊಟ್ಟಾರಿ, ರಾಜೇಶ್ ಕೆ, ಕ್ಯಾಟರಿಂಗ್ ಮಾಲೀಕರ ಸಂಘ ಅಧ್ಯಕ್ಷರು, ಸುರಕ್ಷಣ್ ರೈ ಅಧ್ಯಕ್ಷರು, ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ, ಶ್ರೀ ಬೆನಿ ಡಿಸೆಲ್ವಾ ಅಧ್ಯಕ್ಷರು, ಲೈಟ್ ಮತ್ತು ಸೌಂಡ್ ಮಾಲಕರ ಸಂಘ, ಶ್ರೀತ ಬಾಲಕೃಷ್ಣ ಕದ್ರಿ ಅಧ್ಯಕ್ಷರು, ಶಾಮಿಯಾನ ಮಾಲಕರ ಸಂಘ, ಹಾಗೆ ಶ್ರೀ ಗುರುದತ್ತ ಪೈ ಮಾಲಕರು, ಮಹಮ್ಮಯ ರೇಂಜರ್ಸ್, ಹಾಗೆ ಶ್ರೀತ ರಮೇಶ್ ಕಿನ್ನಟ್. ಎಷ್ಟು ಜನ ಅತಿಥಿಗಳಾಗಿ ಭಾಗವಹಿಸ್ಲಿಕ್ಕಿದ್ದಾರೆ. ಹಾಗೆ ಆ ದಿನ ವಿಶೇಷವಾಗಿ ನಮ್ಮ ತುಳುನಾಡಿನ ಬಹಳ ಖ್ಯಾತಿಯ ರಂಗ ಕಲಾವಿದ, ಚಲನಚಿತ್ರ ನಟ ಶ್ರೀ ನವೀನ್ ಡಿ ಪಾಟೀಲ್ ಅವರನ್ನು ನಾವು ಗೌರವಿಸ್ಲಿಕ್ಕಿದ್ದೇವೆ. ಹಾಗೆ ಆ ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಕುಮಾರಿ ಸೌಭಾಗ್ಯ ಜೋಗಿ, ಕುಮಾರಿ ಹಿಮಾನಿ ಪಿ ಸುವರ್ಣ, ಆಮೇಲೆ ನಿಷ್ಕಾ ರೈ ಇವರನ್ನು ಕೂಡ ನಾವು ಸನ್ಮಾನಿಸ್ಲಿಕ್ಕಿದ್ದೇವೆ. ಹಾಗೆ ನಮ್ಮ ಪದವು ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದ ಶ್ರೀಮತಿ ಜಾನಕಿ ಇವರನ್ನು ಕೂಡ ನಾವು ಆ ದಿವಸ ಗೌರವಿಸ್ಲಿಕ್ಕಿದ್ದೇವೆ. ಸುಮಾರು ಒಂದು 40ರಿಂದ ಮೇಲ್ಪಟ್ಟು ಆ ದಿವಸ ಮಳಿಗೆಗಳಿರ್ತವೆ. ಅದರಲ್ಲಿ ಆಹಾರದ ಮಳಿಗೆ ಒಂದು 30-35 ಇರ್ಬೋದು. ಆಮೇಲೆ ಉಳಿದ ಕೆಲವು ಡಿಸ್ಪ್ಲೇ ಇರುತ್ತೆ. ಒಟ್ಟು ಒಂದು 40 ಕೌಂಟರ್ಸ್ ಇರ್ಬೋದು. ಹಾಗೆ ಆ ದಿವಸ ಮನೋರಂಜನೆ ಕಾರ್ಯಕ್ರಮಕ್ಕೆ 17ಕ್ಕೆ ಸಾರ್ವಜನಿಕರಿಗೆ ಕರೋಕೆ ಸಂಗೀತಕ್ಕೆ ಅವಕಾಶ ಇದೆ. ಹಾಗೆ ಸ್ಥಳೀಯ
4 ಅಂಗನವಾಡಿಗಳನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅಲ್ಲಿನ ಮಕ್ಕಳು ಬಂದು ಕಾರ್ಯಕ್ರಮ ಕೊಡ್ತಾರೆ. ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳು, ಪ್ರಕೃತಿ ಮಹಿಳಾ ಮಂಡಳಿ, ಜ್ಞಾನದೀಪ ಮಹಿಳಾ ಮಂಡಳಿ, ಈಡನ್ ಫ್ರೆಂಡ್ಸ್ ಕ್ಲಬ್ ಇವರೆಲ್ಲ ಆ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದಾರೆ. ಆಮೇಲೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಡ್ಯಾನ್ಸ್ ಬೀಟ್ ಅಂತ ಹೇಳಿ. ಒಂದು ರೀತಿಯ ನೃತ್ಯಕ್ಕೆ, ಸಮೂಹ ನೃತ್ಯಕ್ಕೆ ಅನುಕೂಲ ಆಗುವ ಹಾಗೆ ಎಸ್ ವಿ ಬ್ಯಾಂಡ್ ಶಿಬರೂರಿನಿಂದ ಬ್ಯಾಂಡ್ ಮತ್ತೆ ತಾಸೆ ಜುಗಲ್ ಬಂದಿಯ ಒಂದು ಕಾರ್ಯಕ್ರಮವನ್ನು ಪುಣೆಗೆ ಇಟ್ಕೊಂಡಿದ್ದೇವೆ. ಇದು 17ನೇ ತಾರೀಕಿಗೆ. 18ನೇ ತಾರೀಕಿಗೆ ಕರೋಕೆ ಸಂಗೀತ ಇರ್ತದೆ. ಆಮೇಲೆ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಸ್ಥಳೀಯ ಅಂತಲ್ಲ, ಎಲ್ಲರೂ ಕೂಡ ಭಾಗವಹಿಸಬಹುದು. ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಇಟ್ಕೊಂಡಿದ್ದೇವೆ. ಹಾಗೆ ಆ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಒಂದು ತಾಲೀಮು ಪ್ರದರ್ಶನ ಇಟ್ಕೊಂಡಿದ್ದೇವೆ. ತಾಲೀಮಿಗೆ ಒಂದು ಉತ್ತೇಜನ ನೀಡುವ ಒಂದು ದೃಷ್ಟಿಯಿಂದ ಒಂದು ತಾಲೀಮ್ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 1.5 ಗಂಟೆಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ವೀರಮಾರುತಿ ರಾಮಶಾಲೆ, ಬಜ್ಜೋಡಿ ಬಿಕ್ಕನಗಟ್ಟೆಯವರು. ಆಮೇಲೆ ಈಗಾಗಲೇ ಹೇಳಿದಂತೆ ಸಭಾ ಕಾರ್ಯಕ್ರಮ 18ನೇ ತಾರೀಕಿಗೆ ಸಭಾ ಕಾರ್ಯಕ್ರಮ, ಅದರಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತೇವೆ. ಆಮೇಲೆ ಸಭಾ ಕಾರ್ಯಕ್ರಮದ ಬಳಿಕ ದ ನ್ಯೂ ಓಷನ್ ಡ್ಯಾನ್ಸ್ ಕಿಡ್ಸ್ ಇವರಿಂದ ಹಾಗೂ ಸ್ಥಳೀಯ ಬೇರೆ ಬೇರೆ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೀತೇವೆ. ಇವಿಷ್ಟು ನಮ್ಮ ಪುತ್ತೋಳಿ ಪರ್ವದ ಒಂದು ಪಕ್ಷಿ ನೋಟ. ಈ ಒಂದು ಕಾರ್ಯಕ್ರಮ ನಮಗೆ ತಿಳಿದ ಹಾಗೆ ಬಹುಶಃ ಒಂದು ಫ್ರೆಂಡ್ಸ್ ಕ್ಲಬ್ ಲೆವೆಲ್ ಅಲ್ಲಿ ಫುಡ್ ಫೆಸ್ಟಿವಲ್ ಅಥವಾ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜಿಸುವುದು ಬಹುಶಃ ಪ್ರಥಮ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ದೊಡ್ಡ ದೊಡ್ಡ ಫೌಂಡೇಶನ್ ಅವರು ಅಥವಾ ಬೇರೆ ಬೇರೆ ಅಸೋಸಿಯೇಷನ್ ಅವರೆಲ್ಲ ಮಾಡಿರ್ಬೋದು ಇದಕ್ಕಿಂತ ಮೊದಲು. ಬಟ್ ಒಂದು ಫ್ರೆಂಡ್ಸ್ ಕ್ಲಬ್ ಲೆವೆಲ್ ಅಲ್ಲಿ ಈ ತರದ ಒಂದು ಫುಡ್ ಫೆಸ್ಟಿವಲ್ ಆಯೋಜನೆ ಮಾಡುದು ಪ್ರಥಮ ಅಂತ ನಾವು ಭಾವಿಸ್ತೇವೆ. ಆ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜಾಗಿದ್ದೇವೆ. ಮಾಧ್ಯಮ ಬಂಧುಗಳಾದ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವಿಟ್ಟು ಹೆಚ್ಚಿನ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸುವಂತೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಏನಾದ್ರು ಇದ್ರ ಬಗ್ಗೆ ಕೇಳಿಕ್ಕಿದೆ ಏನಾದ್ರು?